ನಮಸ್ತೆ. ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಸೆಕ್ಷನ್ 2 ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸ್ ಪ್ರೀವಿಯಸ್ ಟು 2010 ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಪಾರ್ಟ್ 2 ಸೆಕೆಂಡ್ ಪಾರ್ಟ್ ಕ್ವೆಶ್ಚನ್ ನಂಬರ್ 2. So problem number 2. A man drives a distance of 150 km in 3 hours by car. With the same speed, how much more time is required for him to drive the next 100 km? ಅಂದರೆ ಇಲ್ಲಿ ಒಬ್ಬ ಮನುಷ್ಯ ಕಾರಲ್ಲಿ ಅವನು 150 ಕಿಲೋಮೀಟರ್ ಡಿಸ್ಟೆನ್ಸಿಗೆ 3 ಅವರ್ಸ್ ತಗೋತಾನೆ. ಗೊತ್ತಾಯ್ತಲ್ಲ? ಇದೇ ಸ್ಪೀಡಲ್ಲಿ ಅವನು ಇವಾಗ 100 ಕಿಲೋಮೀಟ್ರು ಡ್ರೈವ್ ಮಾಡಬೇಕು ಆಯಿತಾ. 100 ಕಿಲೋಮೀಟರ್ ಡ್ರೈವ್ ಮಾಡಬೇಕು, ನಾಟ್ ಎ ಟ್ರಾವೆಲ್ಲು. ಸೊ 100 ಕಿಲೋಮೀಟರ್ ಡ್ರೈವ್ ಮಾಡಬೇಕು. ಅದಕ್ಕೆ ಎಷ್ಟು ಅವರ್ ತಗೋತಾನೆ ಅಂತ ಗೊತ್ತಾಯ್ತಲ್ಲ. ಸೊ ಹೌ ಮಚ್ ಮೋರ್ ಟೈಮ್ ಈಸ್ ರಿಕ್ವೈರ್ಡ್ ವಿತ್ ದಿ ಸೇಮ್ ಸ್ಪೀಡ್. ಓಕೆ, ಸೊ ಆಪ್ಷನ್ ಎ ಈಸ್ 1.5 hours, ಆಪ್ಷನ್ ಬಿ ಈಸ್ 2 hours, ಆಪ್ಷನ್ ಸಿ ಈಸ್ 2.5 hours, option D is 3/4 hours. So answer for this problem, so option B is correct answer. So that is 2 hours. ಹೇಗಪ್ಪ ಅಂತ ಹೇಳಿದ್ರೆ, ಸೊ he drives 150 km in 3 hours ಅಲ್ವಾ. ಸೊ 3 hours-ಗೆ ಅವನಿಗೆ ಎಷ್ಟು ಕಿಲೋಮೀಟ್ರ್ ಹೋಗ್ಲಿಕ್ಕಾಗುತ್ತೆ ಅಂತಂದರೆ 150 ಕಿಲೋಮೀಟರ್ ಅಥವಾ 150 ಕಿಲೋಮೀಟರ್ ಇರೋ ಡಿಸ್ಟೆನ್ಸ್ನ ಅವನು 3 hours ಡ್ರೈವ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ವಿತ್ ದಿ ಸೇಮ್ ಸ್ಪೀಡ್, ಇದೇ ಸ್ಪೀಡಲ್ಲಿ ಅವನು 100 ಕಿಲೋಮೀಟರ್ ಡ್ರೈವ್ ಮಾಡಬೇಕು. ಸೊ ಹೌ ಮಚ್ ಮೋರ್ ಟೈಮ್ ಈಸ್ ರಿಕ್ವೈರ್ಡ್, ಸೊ ಎಷ್ಟು ಟೈಮ್ ಬೇಕಾಗತ್ತೆ ಅವನಿಗೆ. ಸೊ ಅಲ್ಲಿಗೆ 100 ಕಿಲೋಮೀಟ್ರ್ ಹೋಗಲಿಕ್ಕೆ ಎಷ್ಟು ಹಾರ್ಸ್ ಅಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ವೆಶ್ಚನ್ ಮಾರ್ಕ್ ಇಂಟು 150 ಕಿಲೋಮೀಟರ್ ಈಕ್ವಲ್ ಟು 3 hours into 100 km. Then question mark equal to 3 hours into 100 km divided by ಈ 150 ಕಿಲೋಮೀಟರ್ ಇಲ್ಲಿ ನ್ಯೂಮರೇಟರಲ್ಲಿ ಇದೆಯಲ್ಲ, ಅದನ್ನು ಈಕ್ವಲಿಂದ ಈ ಕಡೆ ಶಿಫ್ಟ್ ಮಾಡಿದ್ರೆ ಡಿನಾಮಿನೇಟ್ರಿಗೆ ಬರುತ್ತೆ. ನ್ಯೂಮರೇಟರಲ್ಲಿರೋದು ಡಿನಾಮಿನೇಟ್ರಿಗೆ ಚೇಂಜ್ ಆಗುತ್ತೆ. ಸೊ ಕಿಲೋಮೀಟರ್ಗೆ ಇಟ್ ಕ್ಯಾನ್ಸಲ್, ಇಲ್ಲಿ 1 0 ಇದೆ, 0 ಕ್ಯಾನ್ಸಲ್ ಆಗುತ್ತೆ. 3 1s 3 5s 5 1s 5 2s. ಸೊ ಅಲ್ಲಿಗೆ ಕ್ವಶನ್ ಮಾರ್ಕ್ಗೆ ಏನು ಬರಿಬೇಕಾಗತ್ತೆ, ಇಲ್ಲಿ 2 ಅಂತ ಇದೆಯಲ್ಲ, ಫಸ್ಟು ನಂಬರ್ ಬರೀರಿ, ನೆಕ್ಸ್ಟ್ ಆಫ್ಟರ್ ದಟ್ ಯೂನಿಟ್ ಬರಿಬೇಕು. ಸೊ ರಿಮೈನಿಂಗ್ ಏನು ಯೂನಿಟ್ ಇದೆ, ಹವರ್ಸ್. ಅಲ್ಲಿಗೆ 100 ಕಿಲೋಮೀಟರ್ ಡಿಸ್ಟೆನ್ಸಿಗೆ ಅವ್ರಿಗೆ ಎಷ್ಟು ಟೈಮ್ ರಿಕ್ವೈರ್ಡ್ ಬೇಕಾಗುತ್ತೆ ಅಂದರೆ 2 hours ಬೇಕಾಗುತ್ತೆ. So to cover 100 km, the time required is 2 hours. Okay. Thank you so much.